ನನ್ನ ಮಗಳಿಗೆ ಆ ಗೆಜ್ಜೆ ಅಂದ್ರೆ ಪ್ರಾಣ. ನೀವು ಅದನ್ನ ಹುಡ್ಕೊಂಡ್ ಬರ್ತೀರಾ ಅಂತ ನನ್ನ ಮನಸ್ಸು ತುಂಬಾ ಗಟ್ಟಿಯಾಗಿ ಹೇಳ್ತಾ ಇತ್ತು, ಅದಕ್ಕೆ ಎತ್ತಿಟ್ಟಿದ್ದೆ. ಅಕ್ಕ, ಆ ಗೆಜ್ಜೆಯಲ್ಲಿ ಒಂದ್ ನಿಮಿಷ. ಪೂಜಾ, ಆ ಗೆಜ್ಜೆ ಕೊಡು. ಇದು ನಿನಗ್ ಗೆಜ್ಜೆ ಮಾತ್ರ, ಆದ್ರೆ ನನಗೆ ನನ್ನ ಸಂಸಾರನ ಒಂದ್ ಮಾಡಿದ ಸೇತುವೆ. ಇದರಿಂದ ನಮ್ಮೆಲ್ಲರ ಸಂಬಂಧ ಇನ್ನೂ ಗಟ್ಟಿಯಾಗಿರೋ ಥರ ಆಗಿದೆ. ಇಂಥ ಒಳ್ಳೆ ಕುಟುಂಬಕ್ಕೆ ನಮ್ಮ ವಂಶಿ ಸೊಸೆಯಾಗಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇವ್ರಿಗೂ ನಮ್ಮ ಕುಟುಂಬದ ಮೇಲೆ ಎಷ್ಟು ಗೌರವ, ಪ್ರೀತಿ. ಅದ್ ಸರಿ, ಇನ್ನೊಂದು ಗೆಜ್ಜೆಯಲ್ಲಿ ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲಿದೆ ನೋಡಿ. ಕೊಡಿ. ವಂಶಿ, ಬಾ ನನ್ ಜೊತೆ. ಹೋಗೋ. ಕೂತ್ಕೋ. ಎಲ್ಲಿ ಕಾಲ್ ಕೊಡು. ಇರ್ಲಿ, ಪರವಾಗಿಲ್ಲ, ನಾನೇ ಹಾಕೋತೀನಿ, ಕೊಡಿ. ಯಾಕೆ ಈ ಮುದ್ದು ಹುಡುಗಿಗೆ ನಾನ್ ಕಾಲ್ಗೆಜ್ಜೆ ತೊಡಸ್ಬಾರ್ದಾ? ನಾನೇ ತೊಡಸ್ತೀನಿ, ಕಾಲಿಡು. ಅಲ್ಲ, ಅದು ಹಾಗಲ್ಲ. ಇಡು ಅಂತ ಹೇಳಿದ್ನಲ್ಲ. ಅದು ಕೊಡು ಅಂತ ಹೇಳಿದ್ನಲ್ಲ, ಕೊಡು. ಹೊಸ ತಲೆಯಲ್ಲಿ ಬೇರೆ ಏನೋ ಓಡ್ತಿರೋ ಹಾಗಿದೆಯಲ್ಲ. ನಮ್ ಕೋದಂಡನ್ಗೆ ಇವಳೇ ಸರಿಯಾದ ಹುಡುಗಿ ಅಂತ ಅನ್ನಿಸ್ತಾ ಇದೆ. ದೇವಸ್ಥಾನದಿಂದ ಹೊರಡೋ ಮೊದಲು ಮಾತುಕತೆ ಆಡಿ ಮುಗಿಸ್ಬಿಡ್ಬೇಕು. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕ. ವಂಶಿ, ಸರಿಯಾಗಿದ್ಯಾ ನೋಡು. ವಂಶಿ, ಪುಟ, ಏ ಪುಟಿ, ಏನಾಯ್ತು? ವಂಶಿ, ಸರಿ ಇದ್ಯಾ ನೋಡ್ಕೋ ಅಂತ ಹೇಳ್ದೆ. ಸರಿಯಾಗಿದೆ, ತುಂಬಾ ಥ್ಯಾಂಕ್ಸ್. ನಾವೆಲ್ಲರೂ ಸಿಕ್ಕಿದ್ರೆ ಇವರು ಅನ್ನಪ್ರಸಾದ ಮಾಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರಂತೆ. ಅದನ್ನ ನಾವಿವತ್ತೇ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೇನು, ನಾವು ಪ್ರತಿ ವರ್ಷನೂ ಮಾಡ್ತೀವಿ. ಈ ಸಾರಿ ಎಲ್ಲ ಒಟ್ಟಿಗೆ ಮಾಡಿದ್ರಾಯ್ತು. ಏ ಕೃಷ್ಣ, ಅಣ್ಣ, ಆ ಬುಟ್ಟಿಯ ಕಾಗಿನ ಕೈಲಿ ಇಟ್ಕೊಂಡಿದ್ಯಾ? ಹೋಗಿ ಗಾಡಿಲಿಟ್ ಬಾ. ಸರಿ ಅಣ್ಣ, ಇಟ್ಬರ್ತೀನಿ. ಊಟ ಮಾಡಿ 3 ದಿನ ಆಯ್ತು, ಭಿಕ್ಷೆ ಹಾಕಿ. ಅಣ್ಣ ಅಣ್ಣ, ಅಕ್ಕ ಅಕ್ಕ.
ಅಣ್ಣ ಅಣ್ಣ ಭಿಕ್ಷೆ ಹಾಕಿ ಅಣ್ಣ. ಅಣ್ಣ ಊಟ ಮಾಡಿ 3 ದಿನ ಆಯ್ತಣ್ಣ, ಏನಾದ್ರೂ ಸಹಾಯ ಮಾಡಿ ಅಣ್ಣ.